ಯಾರಮ್ಮ ನೀನು? ಆ, ನಾನ್ ಈ ಊರಿಗೊಂದ್ ಫಂಕ್ಷನ್‌ಗೋಸ್ಕರ ಬಂದೆ ಸರ್. ಸರಿ. ಬಸ್ ಸ್ಟ್ಯಾಂಡಲ್ಲಿ ನನ್ ಪರ್ಸು ಮತ್ತೆ ನನ್ ಬ್ಯಾಗನ್ನು ಯಾರೋ ಎತ್ಕೊಂಡ್ ಹೋಗ್ಬಿಟ್ರು ಸರ್. ಅಯ್ಯಯ್ಯೋ! ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಹ್ಮ್ ಹ್ಮ್. ಆ, ಈ ಕಡೆ ಬರ್ತಾ ಇದ್ದೆ, ನಿಮ್ ಮನೆ ನೋಡ್ದೆ. ನಿಮ್ಮಿಂದ ಆದಷ್ಟು ಏನಾದ್ರೂ ಹೆಲ್ಪ್ ಮಾಡಕ್ಕಾಗತ್ತಾ? ಏನ್ ಹೆಲ್ಪು? ಅದು ಸ್ವಲ್ಪ ಹಣ ಏನಾದ್ರೂ ಕೊಟ್ರೆ ತುಂಬಾ ಹೆಲ್ಪ್ ಆಗಿರತ್ತೆ. ಎಷ್ಟು ಬೇಕಮ್ಮ? ಆ, ಜಾಸ್ತಿ ಏನು ಬೇಡ ಸರ್. ಒಂದ್ ₹500 ಸಾಕು. ಊರಿಗ್ ಹೋದ್ ತಕ್ಷಣನೇ ಆ ದುಡ್ಡನ್ನ ತಿರ್ಗಾ ಕಳ್ಸ್ಕೊಟ್ಬಿಡ್ತೀನಿ ನಾನು. ಆ, ಸರಿ ಕೊಡ್ತೀನಮ್ಮ. ಆ, ಹಾಗೆ ಸಿಟ್ ಮಾಡ್ಕೊಳ್ದೆ ನೀವು ತಿನ್ನಕ್ಕೇನಾದ್ರೂ ಇದ್ರೆ ನನಗೆ ತಂದು ಕೊಡಕ್ಕಾಗತ್ತಾ? ಆ, ಊಟನಾ? ಆ, ಆ, ಬೆಳಗ್ಗಿಂದ ಊಟ ಮಾಡಿಲ್ಲ ಸರ್. ಸರಿಮ್ಮ, ಒಳಗ್ ಬನ್ನಿ. ಆ, ಥ್ಯಾಂಕ್ಸ್ ಸರ್. ಹ್ಮ್. ಸರಿ, ನೀವಿಲ್ಲಿ ಕುತ್ಕೊಳ್ಳಿ, ನಾ ಒಳಗೋಗಿ ತಿಂಡಿ ತರ್ತೀನಿ. ಹ್ಮ್. ಹ್ಮ್. ತಗೊಳ್ಳಿ, ಆ, ತಿನ್ನಿ. ಆ, ಹಾ, ಥ್ಯಾಂಕ್ ಯು ಸರ್. ಪರವಾಗಿಲ್ಲ. ಇಲ್ಲಿ ನೋಡಿ, ಅ, ಹ್ಮ್? ನೀವು ಊಟ ಮಾಡ್ತಾ ಇರಿ, ನಾ ಒಳಗಡೆ ಹೋಗಿ ದುಡ್ಡು ಆ, ತಗೊಂಬರ್ತೀನಿ. ಹ್ಮ್, ಹ್ಮ್. ಹ್ಮ್. ಆ, ತಗೊಳ್ಳಿಮ್ಮ, ಆ, ನೀವು ಕೇಳಿದ ದುಡ್ಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ನೋಡಮ್ಮ, ಅದೆಲ್ಲ ಆ, ಏನ್ ಬೇಕಾಗಿಲ್ಲ. ನೀವು ಸಂತೋಷವಾಗಿ ಮನೆಗೆ ಹೋಗಿ. ನೀವು ಈ ದುಡ್ಡನ್ನ ಬೇಗನೆ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ನಿಮ್ ಕೈಯಿಂದ ಯಾವಾಗಾಗುತ್ತೆ ಅವಾಗ ಕೊಡಿ, ಸರಿನಾ? ಆ, ಓಕೆ ಸರ್. ಆದ್ರೆ ಆ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಸರ್. ಏನಮ್ಮ, ಈ ದುಡ್ಡು ಸಾಕಾಗಲ್ವಾ? ಹೇಳಮ್ಮ, ಇನ್ನೂ ಬೇಕಂದ್ರೆ ಆ, ಕೊಡ್ತೀನಿ. ಆ, ಅದೆಲ್ಲ ಏನು ಬೇಡ ಸರ್. ಆ, ಆಕ್ಚುಲಿ ನಾವೊಂದು ಯೂಟ್ಯೂಬ್ ಚಾನೆಲ್‌ಗೋಸ್ಕರ ಪ್ರ್ಯಾಂಕ್ ವಿಡಿಯೋ ತೆಗಿತಾ ಇದೀವಿ. ಆ, ಸೊ ಪ್ರ್ಯಾಂಕ್ ವಿಡಿಯೋನಾ? ಹೌದು ಸರ್. ಆಕ್ಚುಲಿ ಈ ತರ ಯಾರಾದ್ರೂ ಬಂದು ಸಡನ್ನಾಗಿ ದುಡ್ಡು ಕೇಳಿದ್ರೇನೋ ಅಥವಾ ಏನಾದ್ರೂ ಊಟ ಕೇಳಿದ್ರೆ ಯಾರಾದ್ರೂ ಹೆಲ್ಪ್ ಮಾಡ್ತಾರಾ? ಪಬ್ಲಿಕ್ ಹೇಗೆ ರಿಯಾಕ್ಟ್ ಮಾಡತ್ತೆ ಅಂತ ಒಂದು ಅವೇರ್‌ನೆಸ್‌ಗೋಸ್ಕರ ನಾವ್ ಈ ತರ ವಿಡಿಯೋ ತೆಗೆಯಕ್ಕೆ ಪ್ಲಾನ್ ಮಾಡಿದ್ವಿ ಸರ್. ಆ, ಅದಕ್ಕೋಸ್ಕರ ನಾವಿಲ್ಲಿ ನಡೆದಿದ್ ಎಲ್ಲದನ್ನೂ ಒಂದ್ ಚಿಕ್ಕ ವಿಡಿಯೋ ಆಗಿ ಹ್ಮ್. ತೆಗ್ದಿಟ್ಟಿದೀವಿ ಸರ್. ತಪ್ಪಾಗ್ ತಿಳ್ಕೊಬೇಡಿ. ಪ್ರ್ಯಾಂಕ್ ವಿಡಿಯೋ ತೆಗಿತಾ ಇದಾರೆ ಅಂತ ಹೇಳ್ತಾ ಇದ್ರಾ? ಆದ್ರೆ ನಿಮ್ ಆ, ಕೈಯಲ್ಲಿ ಕ್ಯಾಮ್ರಾನೇ ಇಲ್ವೇ? ಅದು ಟೊಂಟೊಡಾಯ್ ಅಲ್ಲಿ ಸರ್ ಇಲ್ಲಿದ್ದೀನಿ. ಏಯ್, ಆಫ್ ಮಾಡೋದನ. ಆ, ಒಳಗ್ ಬಾ. ಹ್ಮ್ ಏನಮ್ಮ, ಹ್ಮ್. ನಿಮಗೆ ಯಾವ್ದ್ರಲ್ಲಿ ಆಡ್ಬೇಕಂತ ಪ್ರಜ್ಞೆನೇ ಇಲ್ವಾ? ನೀವು ನನ್ನ ಹತ್ರ ಸಹಾಯ ಕೇಳಿ ಬಂದ ತಕ್ಷಣ ನಿಮ್ ಮಾತನ್ನ ನಂಬಿ ನಾ ಸಹಾಯ ಮಾಡಿದ್ನಲ್ವಾ? ದಿಢೀರಂತ ಇವಾಗ ನೋಡಿದ್ರೆ ಪ್ರ್ಯಾಂಕ್ ವಿಡಿಯೋ ತೆಗಿತಾ ಇದಾರೆ ಅಂತ ಹೇಳ್ತಾ ಇದ್ದೀರಾ? ನೀವ್ ಈ ರೀತಿ ಎಲ್ಲಾ ವಿಷಯನೂ ತಮಾಷೆಯಾಗಿ ತಗೊಳೋದ್ರಿಂದ ಎಲ್ಲರ ಮೇಲೂ ಡೌಟ್ ಬರುತ್ತಲ್ವಾ? ನಿಜವಾಗ್ಲೂ ನನ್ನ ಹತ್ರ ಒಬ್ರು ಸಹಾಯ ಕೇಳ್ಕೊಂಡು ಬಂದ್ರೂ ಕೂಡ ಅವ್ರ ಮೇಲೆ ಡೌಟ್ ಬರುತ್ತಲ್ವಾ? ದಯವಿಟ್ಟು ಈ ತರ ವಿಷಯದಲ್ಲಿ ಇನ್ ಮುಂದೆ ಆಟ ಆಡ್ಬೇಡ್ರಮ್ಮ. ಹ್ಮ್. ಸಾರಿ ಸರ್. ತಗೊಳ್ಳಿ ಸರ್ ನಿಮ್ ದುಡ್ಡು. ನಿಮ್ಮಿಂದ ಆದ್ರೆ ಹ್ಮ್. ಇನ್ನೊಬ್ಬರಿಗೆ ನಗಿಸುವಂತ ಕಂಟೆಂಟ್ನ ತಗೊಳ್ಳಿ. ಈ ರೀತಿ ಆ, ಇನ್ನೊಬ್ಬರಿಗೆ ಕಷ್ಟ ಕೊಡ್ಬೇಡಿ, ಸರಿನಾ? ರಿಯಲಿ ಸಾರಿ ಸರ್. ಹ್ಮ್. ಬಾ ಹೋಗ್ಬಿಡೋಣ. ಶ್ವೇತಾ, ಆ? ನನಗೆ ಆಚೆ ಸ್ವಲ್ಪ ಕೆಲಸ ಇದೆ, ಓಡ್ ಬರ್ತೀನಿ. ಆ, ಆಯ್ತು ರೀ. ಆ ಆ, ಏನಂದ್ರೆ ಆ, ಏನಮ್ಮ? ನಮ್ ಮನೆ ಬಾತ್ರೂಮ್ 2 ದಿನದಿಂದ ತುಂಬಾ ಸ್ಮೆಲ್ ಆಗಿದೆ ರೀ. ಡ್ರೈನೇಜ್ ಏನೋ ಬ್ಲಾಕ್ ಆಗಿದೆ ಅಂತ ಆ, ಕಾಣತ್ತೆ. ಯಾರಾದ್ರೂ ಡ್ರೈನೇಜ್ ಕ್ಲೀನ್ ಮಾಡೋರಿದ್ರೆ ಸ್ವಲ್ಪ ಕರೀತೀರಾ? ಓ ಹೌದಾ? ಆ, ಸರಿ, ನನ್ನ ಫ್ರೆಂಡ್ ದಿನೇಶ್ ಇದಾನಲ್ಲ, ಆ, ಅವನ ಹತ್ರ ಹೌದು. ನಾನು ಕೇಳಿ ನೋಡ್ತೀನಿ. ಅವ್ನ್ ಹ್ಮ್. ಗೊತ್ತಿರೋರು ಯಾರಾದ್ರೂ ಇದ್ರೆ ಕಳ್ಸ್ಕೊಡ್ತಾನೆ. ಆ, ಹಲೋ. ಹೇಳ್ ಮಗ. ದಿನೇಶ್, ಏನೂ ಇಲ್ಲ. ನನ್ನ ಮನೆಯಲ್ಲಿ ಸ್ವಲ್ಪ ಡ್ರೈನೇಜ್ ಪ್ರಾಬ್ಲಮ್ ಆಗಿದೆ. 2 ದಿವಸದಿಂದ ಒಂದೇ ಬ್ಯಾಡ್ ಸ್ಮೆಲ್ ಆಗಿದೆ. ಡ್ರೈನೇಜ್ ಕ್ಲೀನ್ ಮಾಡೋರು ಯಾರಾದ್ರೂ ನಿನ್ಗೆ ಗೊತ್ತಾ? ಆ, ಆ, ಒಬ್ಬ ಮನುಷ್ಯ ಇದಾರಪ್ಪ, ಅವ್ರ ಜೊತೆ ಮಾತಾಡ್ಬಿಟ್ಟು ಕಳಿಸ್ತೀನಿ. ಸರಿ ಕಣೋ. ಎಷ್ಟೊತ್ತಾಗುತ್ತೆ ಅವ್ರು ಬರೋದಕ್ಕೆ? ಇರೋ, ಮಾತಾಡ್ಬಿಟ್ಟು ಹೇಳ್ತೀನಿ. ಹಾಂ ಸರಿ ಕಣೋ, ಇವತ್ತೇ ಹೆಂಗಾದ್ರೂ ಕಳಿಸ್ಬಿಡೋ. 2 ದಿವಸದಿಂದ ಬರೀ ಬ್ಯಾಡ್ ಸ್ಮೆಲ್ ಆಗಿದೆ. ಸರಿಯೋ, ಬೇಗ ಬರಕ್ಕೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಕಣೋ. ಬಾಯ್ ಮಗ. ಬಾಯ್. ಏನಂತೆ ರೀ? ಅವ್ನು ಗೊತ್ತಿರೋರು ಒಬ್ರು ಇದಾರಂತೆ, ಕಳಿಸ್ಕೊಡ್ತಾನಂತೆ. ಸ್ವಲ್ಪ ಇವತ್ತೇ ಬಂದ್ ಸರಿ ಮಾಡಕ್ ಹೇಳಿ. ಇವತ್ತೇ ಬಂದು ಸರಿ ಮಾಡ್ಬಿಡ್ತಾನೆ. ಆ, ಆಯ್ತು ನೀನೇನ್ ರೀ. ಚಿಂತೆ ಪಡ್ಬೇಡ. ಸರಿ, ನಾನು ಹೋಗಿ ಬಂದ್ಬಿಡ್ತೀನಿ. ಆ, ಹ್ಮ್ ಓಕೆ. ಮೇಡಮ್, ಮೇಡಮ್, ಆ, ಯಾರ್ ಬೇಕಿತ್ತು ರೀ?
ದಿನೇಶ್ ಸರ್ ಕಳಿಸಿದ್ದಾರೆ ಆ. ಡ್ರೈನೇಜ್ ಕ್ಲೀನ್ ಮಾಡ್ಬೇಕಂತೆ. ಓ ಅದು ನೀವೇನಾ? ಹೌದು ಮೇಡಮ್. ಎಲ್ಲಿ ಬ್ಲಾಕ್ ಆಗಿದೆ ಮೇಡಮ್? ಹೀಗೆ ಹೋದ್ರೆ ಬ್ಯಾಕ್ ಸೈಡ್ ಅಲ್ಲಿ ಇದೆ. ಓಹೋ, ಸರಿ ಮೇಡಮ್. ನಾನ್ ಬೇಕಾದ್ರೆ ಬಂದ್ ತೋರಿಸ್ಲಾ? ಇಲ್ಲ ಬೇಡ ಮೇಡಮ್, ನಾನು ನೋಡ್ಕೊಂತೀನಿ. ಓಕೆ, ಹೋಗಿ. ಹಾ ಸರಿ ಮೇಡಮ್. ಮೇಡಮ್, ಹ್ಮ್? ಕೆಲಸ ಮುಗೀತು ಮೇಡಮ್. ಡ್ರೈನೇಜ್ ಪೂರ್ತಿ ಕ್ಲೀನ್ ಮಾಡಾಯ್ತಾ? ಹಾ ಕ್ಲೀನ್ ಮಾಡಿದ್ದೆ ಮೇಡಮ್. ಒಂದ್ ನಿಮಿಷ ಇರಿ, ಬರ್ತೀನಿ. ಓಕೆ ಮೇಡಮ್. ಎಷ್ಟು ರೀ? 1000 ರೂಪಾಯಿನೇ ಮೇಡಮ್. 1000 ರೂಪಾಯಿನಾ? ಹ್ಮ್ 5 ನಿಮಿಷ ಕೆಲ್ಸಕ್ ನೀವು 1000 ರೂಪಾಯಿ ಕೇಳ್ತೀರಾ? ಮೇಡಮ್, ಅದು ಬಂದು ತಗೊಳ್ಳಿ, 1000 ರೂಪಾಯಿ ಎಲ್ಲ ಜಾಸ್ತಿ, 500 ರೂಪಾಯಿ ಇಟ್ಕೊಳ್ಳಿ. ಮೇಡಮ್, ನಾನು 1000 ರೂಪಾಯಿ ಕೇಳಿದ್ರೆ 500 ರೂಪಾಯಿ ಕೊಡ್ತಾ ಇದ್ದೀರಾ? ನೀನ್ ಮಾಡಿದ ಕೆಲ್ಸಕ್ಕೆ ಕಟ್ಟು ನೋಟ್ ತೆಗ್ದು ಕೊಡ್ತಾರಾ ನಿನಗೆ? 5 ನಿಮಿಷದಲ್ಲಿ ನಿನ್ ಕೆಲ್ಸ ಮುಗಿಸ್ಬಿಟ್ಟೆ. ನೀನ್ ಮಾಡಿದ ಕೆಲ್ಸಕ್ಕೆ ಇಷ್ಟು ಸಾಕು ಇಟ್ಕೋ. ಮೇಡಮ್ ಇಲ್ಲ ಮೇಡಮ್, ಎಲ್ಲ ಜಾಗದಲ್ಲಿ ಡ್ರೈನೇಜ್ ಕ್ಲೀನ್ ಮಾಡಿದ್ರೆ 1000 ರೂಪಾಯಿನೇ ಮೇಡಮ್. 500 ರೂಪಾಯಿಗೆ ಇದೆಲ್ಲ ಯಾರು ಮಾಡದೇ ಇಲ್ಲ ಮೇಡಮ್. ಒಂದ್ 1000 ರೂಪಾಯಿಗೆಲ್ಲ ಲೆಕ್ಕ ನೋಡ್ಬೇಡಿ ಮೇಡಮ್. ನನಗೇನೋ ಈ 500 ರೂಪಾಯಿನೇ ಜಾಸ್ತಿ ಮೇಡಮ್ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ಳಿ ಇಟ್ಕೋ. ಮೇಡಮ್. ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಏನಾಯ್ತು? ಯಾರಿವರು? ಡ್ರೈನೇಜ್ ಕ್ಲೀನ್ ಮಾಡಕ್ಕೆ ನಿಮ್ ಫ್ರೆಂಡ್ ಕಳ್ಸಿದ್ ಜನ ಇದು. ಓಹೋ, ಡ್ರೈನೇಜ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ಯಾ? ಹಾ ಕ್ಲೀನ್ ಮಾಡ್ಬಿಟ್ಟೆ ಸರ್. ಹಾ ಸರಿ, ಅವ್ರಿಗೆ ದುಡ್ಡು ಕೊಟ್ಬಿಟ್ಯಾ? 500 ರೂಪಾಯಿ ಕೊಟ್ಟಿರಿ, 1000 ರೂಪಾಯಿ ಕೇಳ್ತಾ ಇದ್ದಾರೆ. ಏಯ್, ಏನಿದು ಶ್ವೇತಾ? ಈ ರೀತಿ ಕಷ್ಟಪಡೋರು ಕೇಳೋ ದುಡ್ಡನ್ನು ಕೊಡ್ಬೇಕಲ್ವಾ? ಅವ್ರು ನಾವು ಕರೆದಿದ ತಕ್ಷಣ ಬಂದ್ರಲ್ಲ, ಅವ್ರು ಕೇಳಿದ ದುಡ್ಡು ಅವ್ರು ಕೊಟ್ಬಿಡು. ನನ್ನ ಹತ್ರ 500 ರೂಪಾಯಿನೇ ರೀ ಇರೋದು. ಹೌದಾ? ಸರಿ ಇರು. ತಗೊಳಪ್ಪ, ನೀನು ಕೇಳಿ 1000 ರೂಪಾಯಿ, ಓಕೆ? ತುಂಬಾ ಹ್ಮ್. ಥ್ಯಾಂಕ್ಸ್ ಸರ್. ಹಾ ಸರಿ. ಇಲ್ಲಿ ನೋಡು ಶ್ವೇತಾ, ಈ ರೀತಿ ಕಷ್ಟಪಡೋರ ಹತ್ರ ನಮ್ಮ ಲೆಕ್ಕ ಹಾಕ್ಬಾರ್ದು. ನಮ್ಮ ಕೈಲಿ ಅದನ್ನ ಕ್ಲೀನ್ ಮಾಡೋಕ್ಕಾಗುತ್ತಾ? 2 ದಿವಸದಿಂದ ಆ ಸ್ಮೆಲ್ನ ನಿನ್ನ ಕೈಲಿ ತಡೆಯೋಕ್ಕಾಗಲ್ಲ ಅಂತ ಹೇಳ್ದಲ್ಲ, ಆದರೆ ಅವರು ಅದರೊಳಗೆ ಇಳಿದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕೆಲಸನ ನಾವು ಕಡಿಮೆ ಬೆಲೆ ಹಾಕ್ಬಾರ್ದು, ಸರಿನಾ? ಆಯ್ತು ಸರಿ ಬಾ, ರೀ. ಮುದ್ದೆ ಇಡು. ಹ್ಮ್.